ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಧಾನಮಂತ್ರಿಗಳ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು, ಈ ಟಾಪಿಕ್ ಮೇಲೆ ಪ್ರತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಮಾಡಿದ್ದೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಪ್ರಧಾನಮಂತ್ರಿಯವರನ್ನು ಆಯ್ಕೆ ಮಾಡುವವರು ಯಾರು? ಪ್ರಧಾನಮಂತ್ರಿಯವರನ್ನು ನಿಯುಕ್ತಿ ಮಾಡುವವರು ಯಾರು ಅಂತ ಪ್ರಶ್ನೆ. ಸೊ ಪ್ರಧಾನಮಂತ್ರಿಗಳ ನಿಯುಕ್ತಿ ಮಾಡುವವರು ರಾಷ್ಟ್ರಪತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ 75ನೇ ವಿಧಿ ಪ್ರಕಾರ ಬಹುಮತ ಹೊಂದಿದ ಪಕ್ಷದ ಅಥವಾ ಪಕ್ಷಗಳ ಗುಂಪಿನ ಅಲಯನ್ಸ್ ಮಾಡ್ಕೊಂಡಿರ್ತಾವಲ್ಲ, ಆ ಪಕ್ಷಗಳ ಗುಂಪಿನ ನಾಯಕನನ್ನು ಚೂಸ್ ಮಾಡ್ತಾರೆ. ಸೊ ರಾಷ್ಟ್ರಪತಿಗಳು ಅವರನ್ನು ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಮಾಡ್ತಾರೆ. ಪ್ರಧಾನಮಂತ್ರಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರಪತಿ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಮುಖ್ಯ ನ್ಯಾಯಾಧೀಶರಲ್ಲ, ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ಭಾರತದ ರಾಷ್ಟ್ರಪತಿಗಳು. ಪ್ರಧಾನಮಂತ್ರಿಯವರ ನಿಯುಕ್ತಿಗೆ ಸಂಬಂಧಿಸಿದ ಸಂವಿಧಾನದ ಆರ್ಟಿಕಲ್ ಯಾವುದು? ಸರಿ ಉತ್ತರ ಆರ್ಟಿಕಲ್ 75. ಸಂವಿಧಾನದ ವಿಧಿ 75 ಪ್ರಧಾನಮಂತ್ರಿಯವರ ನಿಯುಕ್ತಿ, ಪ್ರಧಾನಮಂತ್ರಿ ಹುದ್ದೆಗೆ ಸಂಬಂಧಿಸಿದೆ. ಪ್ರಧಾನಮಂತ್ರಿಗಳ ಹುದ್ದೆಗೆ, ಅವರ ನಿಯುಕ್ತಿಗೆ ಸಂಬಂಧಿಸಿದೆ. ಇವರ ನಿಯುಕ್ತಿ ಮಾಡೋರು ಯಾರು ಕೇಳಿದ್ರೆ ರಾಷ್ಟ್ರಪತಿಗಳು. ಈ ಕೆಳಗಿನ ಯಾರು ಲೋಕಸಭೆಯ ನೇತೃತ್ವ ವಹಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಗಳು ಲೋಕಸಭೆಯ ನೇತೃತ್ವ ವಹಿಸ್ತಾರೆ. ಪ್ರಧಾನಮಂತ್ರಿಗಳು ಮತ್ತು ಅವರ ನೇತೃತ್ವದ ಮಂತ್ರಿಮಂಡಲ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡುತ್ತೆ. ಇನ್ನು ಭಾರತದಲ್ಲಿ ಅತಿ ದೀರ್ಘಕಾಲ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡಿದವರು, ದೀರ್ಘಕಾಲ ಪ್ರೈಮ್ ಮಿನಿಸ್ಟರ್ ಆದವರು ಯಾರು ಕೇಳಿದ್ರೆ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಸುದೀರ್ಘ ಕಾಲ ಭಾರತದಲ್ಲಿ ಪ್ರಧಾನಮಂತ್ರಿಗಳಾಗಿ ಆಳ್ವಿಕೆ ಮಾಡ್ತಾರೆ. 1947ರಿಂದ 1964ರವರೆಗೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಇನ್ನು ಕಾರ್ಯವಾಹಕ ಪ್ರೈಮ್ ಮಿನಿಸ್ಟರ್ ಆಗಿ 2 ಸಾರಿ ಆಯ್ಕೆಯಾಗಿದ್ದವರು ಯಾರು ಕೇಳಿದ್ರೆ ಗುಲ್ಜಾರಿಲಾಲ್ ನಂದಾ. ಈ ಕೆಳಗಿನ ಯಾರು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಧಾನಮಂತ್ರಿ. ಪ್ರೈಮ್ ಮಿನಿಸ್ಟರ್ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಮೊದಲು ನೀತಿ ಆಯೋಗಕ್ಕೆ ಯೋಜನಾ ಆಯೋಗ ಅಂತೇಳಿ ಹೆಸರಿತ್ತು. ಮೊದಲ ಹೆಸರು ಯೋಜನಾ ಆಯೋಗ. ನಂತರ ಅದನ್ನು ಬದಲಾಯಿಸಿ ನೀತಿ ಆಯೋಗ ಅಂತ ಮಾಡಲಾಯಿತು. ಸೊ ನೀತಿ ಆಯೋಗದ ಅಧ್ಯಕ್ಷತೆಯನ್ನು ವಹಿಸುವವರು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಭಾರತದಲ್ಲಿ ಪ್ರಧಾನಮಂತ್ರಿ ಆಗಲು ಕನಿಷ್ಠ ವಯೋಮಿತಿ ಎಷ್ಟಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ, 25 ವರ್ಷ. ಅಂದರೆ ಲೋಕಸಭಾ ಸದಸ್ಯನಾಗಲು ಇರಬೇಕಾದ ಅರ್ಹತೆ. ಲೋಕಸಭಾ ಸದಸ್ಯರಾಗಲು ಇರುವ ಅರ್ಹತೆಯೇ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗೋದಕ್ಕೆ, ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗೋದಕ್ಕೂ ಇದೇ ಇರುತ್ತೆ. ಯಾಕಂದರೆ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳಾಗೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಹಾಗಾಗಿ 25 ವರ್ಷ. ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಭಾರತದ ಉಕ್ಕಿನ ಮನುಷ್ಯ ಎನ್ನುವಂಥ ಬಿರುದಿತ್ತು. ಭಾರತದ ಉಕ್ಕಿನ ಮನುಷ್ಯ. ಇವರು ಭಾರತದ ಮೊದಲ ಉಪ ಪ್ರಧಾನಮಂತ್ರಿಗಳಾಗಿದ್ದರು. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದವರು ಯಾರು? ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮತ್ತು ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ.
ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಯಾರು ಕೇಳಿದ್ರೆ ಅದು ಕೂಡ ಇಂದಿರಾ ಗಾಂಧಿ ಅವರೇ ಆಗಿದ್ದಾರೆ. ಮತ್ತು ಭಾರತ ರತ್ನ ಪಡೆದ ಭಾರತದ ಏಕೈಕ ಮಹಿಳಾ ಪ್ರಧಾನಿ ಯಾರು ಕೇಳಿದ್ರೆ ಭಾರತ ರತ್ನ ಪಡೆದವರು ಕೂಡ ಇವರೇ. ಭಾರತ ರತ್ನವನ್ನು ಇವರು 1971ರಲ್ಲಿ ಪಡೆದರು ಮತ್ತು ಭಾರತ ರತ್ನ ಪಡೆದ ಮೊದಲ ಮಹಿಳಾ ಪ್ರಧಾನಿ ಎನ್ನುವಂಥ ಹೆಸರಿಗೂ ಕೂಡ ಪಾತ್ರರಾದರು. ಮತ್ತು ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಿದ್ದು ಕೂಡ ಇಂದಿರಾ ಗಾಂಧಿ. ಬ್ಯಾಂಕುಗಳ ರಾಷ್ಟ್ರೀಕರಣ, ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಿದ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ತಾರೆ, ಇಂದಿರಾ ಗಾಂಧಿ ಗೊತ್ತಿರಲಿ. ಮತ್ತು ಇಸ್ರೋ ಸ್ಥಾಪನೆಯಾಗಿದ್ದು ಕೂಡ, ಇಸ್ರೋವನ್ನು ಸ್ಥಾಪನೆ ಮಾಡಿದ್ದು ಕೂಡ ಇಂದಿರಾ ಗಾಂಧಿ ಅವರಿಗೆ. ಇಂದಿರಾ ಗಾಂಧಿ ಅವರೇ ಇವರ ಕಾಲಾವಧಿಯಲ್ಲಿ ಇಸ್ರೋವನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು 1971ರಲ್ಲಿ ಒಂದು ಮಹತ್ವಪೂರ್ಣವಾದ ಐತಿಹಾಸಿಕ ಘಟನೆ ನಡೆಯುತ್ತೆ, ಭಾರತ ಮತ್ತು ಪಾಕ್ ಯುದ್ಧ. ಸೊ 1971ರ ಭಾರತ ಮತ್ತು ಪಾಕ್ ಯುದ್ಧ ಕೂಡ ಇಂದಿರಾ ಗಾಂಧಿ ಅವರ ಕಾಲಾವಧಿಯಲ್ಲೇ ನಡೆಯುತ್ತೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸುದೀರ್ಘ ಅವಧಿ ಆಳ್ವಿಕೆ ಮಾಡಿದ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಅವರು ಭಾರತವನ್ನು ಸುದೀರ್ಘ ಕಾಲ ಆಳ್ವಿಕೆ ಮಾಡ್ತಾರೆ. ಇವರು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಪಂಚವಾರ್ಷಿಕ ಯೋಜನೆಗಳ ಜಾರಿ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು DRDO ಸ್ಥಾಪನೆ ಮಾಡಿದರು. ಭಾರತದಲ್ಲಿ DRDOವನ್ನು ಸ್ಥಾಪನೆ ಮಾಡಿದ್ದು ಯಾರು ಕೇಳಿದ್ರೆ ಅದು ಕೂಡ ಜವಾಹರ್ಲಾಲ್ ನೆಹರು ಅವರು. ಅತಿ ಕಡಿಮೆ ಅವಧಿ ಆಳ್ವಿಕೆ ಮಾಡಿದ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. ಇವರು ಮೊದಲ ಸಾರಿ ಪ್ರೈಮ್ ಮಿನಿಸ್ಟರ್ ಆದಾಗ ಕೇವಲ 13 ದಿನ, ಕೇವಲ 13 ದಿನ ಪ್ರಧಾನಿ ಆಗಿದ್ರು. ಈ ಕೆಳಗಿನ ಯಾರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗುವಾಗ ಪಾರ್ಲಿಮೆಂಟಿನ ಯಾವುದೇ ಸದನದ ಸದಸ್ಯರಾಗಿರಲಿಲ್ಲ? ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದರ ಸದಸ್ಯರು ಕೂಡ ಆಗಿರಲಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾಗುವಾಗ. ಸರಿಯಾದ ಉತ್ತರ PV ನರಸಿಂಹರಾವ್. PV ನರಸಿಂಹರಾವ್. PV ನರಸಿಂಹರಾವ್ ಅವರ ಒಂದು ಖ್ಯಾತಿ ಏನು ಕೇಳಿದ್ರೆ ಪ್ರಧಾನಮಂತ್ರಿಯಾದ ಮೊದಲ ದಕ್ಷಿಣ ಭಾರತೀಯ ಇವರು. ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಮೊದಲ ಸೌತ್ ಇಂಡಿಯನ್, ದಕ್ಷಿಣ ಭಾರತೀಯ. ಭಾರತದಲ್ಲಿ ದಕ್ಷಿಣ ಭಾರತದವರು ಪ್ರಧಾನಮಂತ್ರಿಯಾಗಿದ್ದು ಕೇವಲ ಇಬ್ಬರು ಮಾತ್ರ, PV ನರಸಿಂಹರಾವ್ ಮತ್ತು HD ದೇವೇಗೌಡ. ಇಬ್ಬರು ಮಾತ್ರ ದಕ್ಷಿಣ ಭಾರತೀಯರು ಭಾರತದಲ್ಲಿ ಪ್ರಧಾನಮಂತ್ರಿಗಳಾಗಿರೋದು. ಇನ್ನು ಮೊರಾರ್ಜಿ ದೇಸಾಯಿ ಅವರು ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ. ಇದು ಕೂಡ ನೆನಪಿರಲಿ. ಮೊರಾರ್ಜಿ ದೇಸಾಯಿ ಮೊದಲ ಕಾಂಗ್ರೆಸ್ಸೇತರ ಪ್ರೈಮ್ ಮಿನಿಸ್ಟರ್. ಕಾಂಗ್ರೆಸ್ಸೇತರ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ. ರಾಜ್ಯಸಭಾ ಸದಸ್ಯರಾಗಿದ್ದು ಪ್ರಧಾನಮಂತ್ರಿಯಾದ ಮೊದಲಿಗರು ಯಾರು? ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಮೊದಲ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಸರಿ ಉತ್ತರ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ. ಏಕೈಕ ಮಹಿಳಾ ಪ್ರಧಾನಮಂತ್ರಿ ಕೂಡ ಹೌದು. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗೆ ಪಾಕಿಸ್ತಾನದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ದೊರೆತಿದೆ? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಅವರಿಗೆ. ಸೊ ಮೊರಾರ್ಜಿ ದೇಸಾಯಿ ಅವರಿಗೆ ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆನರ್, ಸರ್ವೋಚ್ಚ ನಾಗರಿಕ ಪುರಸ್ಕಾರವಾದಂತಹ ನಿಸಾನ್ ಎ ಪಾಕಿಸ್ತಾನ್, ನಿಸಾನ್ ಎ ಪಾಕಿಸ್ತಾನ್ ಅನ್ನುವಂತಹ ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಸಿಕ್ಕಿದೆ. ಮತ್ತು ಪ್ರಧಾನಮಂತ್ರಿಯಾದ ಅತಿ ಹಿರಿಯ ವ್ಯಕ್ತಿ ಇವರೇ.
ಅತಿ ಹಿರಿಯ ವ್ಯಕ್ತಿ. ಸೊ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ಅವರಿಗೆ 81 ವರ್ಷ ವಯಸ್ಸು. ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಪ್ರಧಾನಮಂತ್ರಿ ಆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜೀವ್ ಗಾಂಧಿ. ಸೊ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕಾದ್ರೆ ಅವರಿಗೆ ಕೇವಲ 40 ವರ್ಷ ವಯಸ್ಸು. ಕೇವಲ 40 ವರ್ಷ ವಯಸ್ಸಿನಲ್ಲಿಯೇ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅತಿ ಹಿರಿಯ ಪ್ರಧಾನಮಂತ್ರಿ ಯಾರು? ನಾವು ಈಗಲೇ ನೋಡಿದ್ವಿ. ಅತಿ ಹಿರಿಯ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಮೊರಾರ್ಜಿ ದೇಸಾಯಿ. ಸೊ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ಅವರು ಎಷ್ಟು ವರ್ಷ? ಅವರಿಗೆ 81 ಇಯರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯು ಸಂಸತ್ತನ್ನು ಪ್ರವೇಶಿಸೋಕ್ಕಿಂತ ಮೊದಲೇ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ? ರಾಜೀನಾಮೆಯನ್ನು ನೀಡ್ತಾರೆ. ಸರಿಯಾದ ಉತ್ತರ ಚೌಧರಿ ಚರಣ್ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅವಿಶ್ವಾಸ ನಿರ್ಣಯದ ಮೂಲಕ ತೆಗೆದುಹಾಕಲಾದ ಭಾರತದ ಪ್ರಥಮ ಪ್ರಧಾನಿ ಯಾರು? ಸರಿಯಾದ ಉತ್ತರ ವಿ.ಪಿ. ಸಿಂಗ್. ವಿ.ಪಿ. ಸಿಂಗ್. ಅವಿಶ್ವಾಸ ನಿರ್ಣಯದ ಮೂಲಕ ತೆಗೆದುಹಾಕಲಾದ ಭಾರತದ ಪ್ರಥಮ ಪ್ರಧಾನಿ. ಹಾಗಾದರೆ ಭಾರತದಲ್ಲಿ ಮೊದಲು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು ಯಾವ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಅಂತ ಕೇಳಿದ್ರೆ ಆನ್ಸರ್ ಜವಾಹರ್ಲಾಲ್ ನೆಹರು. ಆದರೆ ಇವರನ್ನ ಅವಿಶ್ವಾಸ ನಿರ್ಣಯದ ಮೂಲಕ ತೆಗೆದುಹಾಕಲ್ಲ, ಬಟ್ ಅವರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸಲಾಗುತ್ತೆ. ಸೊ ಅವಿಶ್ವಾಸ ನಿರ್ಣಯದ ಮೂಲಕ ತೆಗೆದುಹಾಕಲಾದ ಭಾರತದ ಪ್ರಥಮ ಪ್ರಧಾನಿ ಯಾರು ಕೇಳಿದ್ರೆ ವಿ.ಪಿ. ಸಿಂಗ್. ಮೊದಲ ಅವಿಶ್ವಾಸ ನಿರ್ಣಯ ಯಾವ ಪ್ರಧಾನಮಂತ್ರಿ ವಿರುದ್ಧ ಮಾಡಲಾಯಿತು? ಸರಿ ಉತ್ತರ ನಾನು ಆಗಲೇ ಹೇಳಿದಾಗೆ ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯ ಮರಣ ಭಾರತದಿಂದ ಹೊರಗೆ ಆಯಿತು? ಸರಿ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಭಾರತದಲ್ಲಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಕೊಟ್ಟರು. ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಕೊಟ್ಟರು. 1965ರಲ್ಲಿ ಭಾರತ ಮತ್ತು ಪಾಕ್ ಯುದ್ಧ ಇವರ ಕಾಲಾವಧಿಯಲ್ಲಿ ನಡೆಯುತ್ತೆ ಮತ್ತು ಭಾರತ ಈ ಯುದ್ಧದಲ್ಲಿ ಜಯಶಾಲಿ ಕೂಡ ಆಗುತ್ತೆ. ಸೊ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದಾರಲ್ಲ, ಇವರು 11 ಜನವರಿ 1966ರಲ್ಲಿ ರಷ್ಯಾದಲ್ಲಿ ತೀರ್ಕೊಳ್ತಾರೆ. ರಷ್ಯಾದಲ್ಲಿ, ಅವಾಗ ಅದು USSR ಅಂತ ಹೆಸರಾಗಿತ್ತು. ಇಲ್ಲಿ ಮರಣ ಹೊಂದಿದರು ಮತ್ತು ಅವರು ರಷ್ಯಾಕ್ಕೆ ತಾಷ್ಕೆಂಟ್ ಒಪ್ಪಂದಕ್ಕೆ ಹೋಗಿರ್ತಾರೆ. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಮಾಡಿದ ನಂತರ ಅಲ್ಲಿ ಮರಣ ಹೊಂದಿದರು ಅಂತ ಹೇಳಲಾಗುತ್ತೆ. ಸೊ ಭಾರತದಿಂದ ಹೊರಗೆ ಮರಣ ಹೊಂದಿದ ಮೊದಲ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಏಕೈಕ ಪ್ರೈಮ್ ಮಿನಿಸ್ಟರ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ 2ನೇ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ನಿಧನದ ಬಳಿಕ ಪ್ರಧಾನಮಂತ್ರಿಯಾಗಿ ಪದಗ್ರಹಣ ಮಾಡಿದವರು ಯಾರು? ಸರಿಯಾದ ಉತ್ತರ ಗುಲ್ಜಾರಿಲಾಲ್ ನಂದಾ. ಕಾರ್ಯವಾಹಕ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ಜವಾಬ್ದಾರಿಯನ್ನು ಹೊಂದ್ತಾರೆ. ಅಧಿಕಾರದಲ್ಲಿ ಇರುವಾಗಲೇ ಮರಣ ಹೊಂದಿದ ಪ್ರಧಾನಮಂತ್ರಿಗಳು ಯಾರು? ಸರಿಯಾದ ಉತ್ತರ ಮೇಲೆ ಎಲ್ಲರೂ ಕೂಡ ಹೌದು. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ ಎಲ್ಲರೂ ಕೂಡ ಅಧಿಕಾರದಲ್ಲಿ ಇದ್ದಾಗಲೇ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೇ ಮರಣವನ್ನು ಹೊಂದ್ತಾರೆ. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ವಿಶ್ವಾಸ ನಿರ್ಣಯ ಮಾಡುವ ಮೊದಲೇ ರಾಜೀನಾಮೆಯನ್ನು ನೀಡಿದರು? ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು, ಚೌಧರಿ ಚರಣ್ ಸಿಂಗ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ವಿಶ್ವಾಸ ನಿರ್ಣಯ ಮಂಡಿಸುವಲ್ಲಿ ಸೋತು ಪದತ್ಯಾಗ ಮಾಡಿದ್ರು? ಸರಿಯಾದ ಉತ್ತರ ಎಲ್ಲರೂ ಕೂಡ ಹೌದು. ವಿ.ಪಿ. ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ಎಚ್.ಡಿ. ದೇವೇಗೌಡ ಇವರೆಲ್ಲರೂ ಕೂಡ ಲೋಕಸಭೆಯಲ್ಲಿ ವಿಶ್ವಾಸ ನಿರ್ಣಯ ಮಾಡುವುದರಲ್ಲಿ ಸೋತು ಪದತ್ಯಾಗ ಮಾಡ್ತಾರೆ. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳು 2ಕ್ಕಿಂತ ಹೆಚ್ಚು ಬಾರಿ ಆಯ್ಕೆಯಾದರು? ಸರಿಯಾದ ಉತ್ತರ ಮೇಲೆ ಎಲ್ಲವೂ ಕೂಡ ಹೌದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ. ಅದರ ಜೊತೆಗೆ
ವಾಜಪೇಯಿ ಮತ್ತು ಹಾಗೂ ಮನಮೋಹನ್ ಸಿಂಗ್ ಕೂಡ ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಸಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗುವ ಮೊದಲು ರಾಜ್ಯವೊಂದರ ಮುಖ್ಯಮಂತ್ರಿ ಆಗಿದ್ರು? ಪ್ರೈಮ್ ಮಿನಿಸ್ಟರ್ ಆಗಕ್ಕಿಂತ ಮೊದಲು ರಾಜ್ಯವೊಂದರ CM ಆಗಿದ್ರು ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ಮೊರಾರ್ಜಿ ದೇಸಾಯಿ ಮಹಾರಾಷ್ಟ್ರದ CM ಆಗಿದ್ರು ಪ್ರೈಮ್ ಮಿನಿಸ್ಟರ್ ಆಗಕ್ಕಿಂತ ಮೊದಲು. ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ರು, CM ಆಗಿದ್ರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು. ವಿ ಪಿ ಸಿಂಗ್ ಅವರು ಕೂಡ ಉತ್ತರ ಪ್ರದೇಶದ CM ಆಗಿರ್ತಾರೆ. ಅದರ ಜೊತೆಗೆ ನರಸಿಂಹರಾವ್, PV ನರಸಿಂಹರಾವ್ ಇವರು ಕೂಡ ಪ್ರೈಮ್ ಮಿನಿಸ್ಟರ್ ಆಗೋಕ್ಕಿಂತ ಮೊದಲು ರಾಜ್ಯವೊಂದರ CM ಆಗಿದ್ರು. ಯಾವ ರಾಜ್ಯ ಕೇಳಿದ್ರೆ ಆಂಧ್ರದ CM ಆಗಿದ್ರು. ಆನಂತರ HD ದೇವೇಗೌಡ ಇವರು ಪ್ರೈಮ್ ಮಿನಿಸ್ಟರ್ ಆಗೋಕ್ಕಿಂತ ಮೊದಲು ಕರ್ನಾಟಕದ CM ಆಗಿದ್ರು. ಹಾಗೆಯೇ ಪ್ರಸ್ತುತ ಇರುವಂತಹ ನರೇಂದ್ರ ಮೋದಿ ಇವರು ಕೂಡ ಪ್ರೈಮ್ ಮಿನಿಸ್ಟರ್ ಆಗೋಕ್ಕಿಂತ ಮೊದಲು ಗುಜರಾತ್ನ CM ಆಗಿದ್ರು. ಸೊ PV ನರಸಿಂಹರಾವ್, HD ದೇವೇಗೌಡ, ನರೇಂದ್ರ ಮೋದಿ, ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, VP ಸಿಂಗ್ ಇವರೆಲ್ಲರೂ ಕೂಡ ಭಾರತಕ್ಕೆ ಪ್ರಧಾನಮಂತ್ರಿ ಆಗುವ ಮೊದಲು ರಾಜ್ಯವೊಂದರ ಮುಖ್ಯಮಂತ್ರಿ ಆಗಿದ್ರು. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳಿಗೆ ಸಂಸತ್ತಿನಲ್ಲಿ ಒಮ್ಮೆಯೂ ಕೂಡ ಮಾತನಾಡುವ ಅವಕಾಶ ಸಿಗಲಿಲ್ಲ? ಸರಿಯಾದ ಉತ್ತರ ಚೌಧರಿ ಚರಣ್ ಸಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ, ತುಂಬ ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಭಾರತದ ಪ್ರಧಾನಮಂತ್ರಿಗಳ ವೇತನ ಮತ್ತು ಭತ್ಯೆಗಳನ್ನು ನಿರ್ಧಾರ ಮಾಡೋದು ಯಾವುದು? ಸರಿಯಾದ ಉತ್ತರ ಭಾರತದ ಸಂಸತ್, ಭಾರತದ ಪಾರ್ಲಿಮೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯನ್ನ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾ ಇದ್ರು? ಸರಿಯಾದ ಉತ್ತರ PV ನರಸಿಂಹರಾವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯು ಬಜೆಟ್ ಅನ್ನು ಮಂಡಿಸಲಿಲ್ಲ? ಸರಿ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಪರಮಾಣು ಸಿದ್ಧಾಂತದಲ್ಲಿ ನೋ ಫಸ್ಟ್ ಯೂಸ್ ಅಂದ್ರೆ ಮೊದಲಿಗೆ ನಾವು ಬಳಸಲ್ಲ ಅನ್ನುವಂತಹ ಸಿದ್ಧಾಂತವನ್ನು ಅಳವಡಿಸಿಕೊಂಡ್ರು? ಸರಿ ಉತ್ತರ ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಯಾವ ಪ್ರಧಾನಮಂತ್ರಿಯ ಹೆಸರು ಹಸಿರು ಕ್ರಾಂತಿಯೊಂದಿಗೆ ತಳುಕು ಹಾಕೊಂಡಿದೆ? ಆಪ್ಷನ್ಸ್ ಈ ರೀತಿ ಇದೆ: ವಾಜಪೇಯಿ, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ TET ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೋಸ್ಕರ ನಮ್ಮ ಚಾನಲ್ನಲ್ಲಿ ವಿವಿಧ ವಿಶೇಷ ಸರಣಿಗಳನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಇದರಲ್ಲಿ ಇತಿಹಾಸ ಸರಣಿ ಇದೆ, ಇತಿಹಾಸ, ಸಂವಿಧಾನ, ಭೂಗೋಳ, ವಿಜ್ಞಾನ ಮತ್ತು ಅರ್ಥಶಾಸ್ತ್ರ. ಸೊ ಈ ಸರಣಿಗಳು ಯಾಕೆ ನೋಡಬೇಕು ಅಂದರೆ, ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ ನೀವು ತುಂಬ ಸರಿ ನೀವು ನಮಗೆ ಕೇಳಿದಂತಹ 6ರಿಂದ 12ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋಗಳನ್ನು ಮಾಡಿದ್ವಿ. ಅದರ ಜೊತೆಗೆ 2025ನೇ ಸಾಲಿನ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಇದರ ಪ್ಲೇಲಿಸ್ಟ್ ಕೂಡ ಹಾಕಿದ್ವಿ. ಅದರ ಜೊತೆಗೆ 2025ರ ಟ್ರೆಂಡಿಂಗ್ ಟಾಪಿಕ್ಗಳು, ಅಪಾಯಿಂಟ್ಮೆಂಟ್ಸ್ಗಳಿರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಫಿಲ್ಮ್ ಅವಾರ್ಡ್ಸ್ಗಳಿರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ನಿಯೋಜನೆ ಆಗಿರೋದಿರ್ಬೋದು, ಮತ್ತು ಪ್ರಮುಖ ಅಂಶಗಳ ಟ್ರೆಂಡಿಂಗ್ ಟಾಪಿಕ್ಗಳ ಮೇಲೆ ಕೂಡ ವಿಡಿಯೋ ಮಾಡಿದ್ದೀವಿ. ಸೊ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.